ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿಮರ. ಸ್ನೇಹಿತರೆ, ಇವತ್ತು ವಾರ್ ಸ್ಟಾರ್ಟ್ ಆಗಿ 25ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಟ್ರಂಪ್ ಒಂದು ಟ್ವೀಟ್ ಮಾಡ್ತಾರೆ. ಏನಂತಂದ್ರೆ 5 ದಿನಗಳ ಕಾಲ ಕದನ ವಿರಾಮ ಮಾಡೋಣ, 5 ದಿನಗಳ ಕಾಲ ಯಾವುದೇ ಇಸ್ರೇಲ್ ಆಗ್ಲಿ ಅಮೆರಿಕ ಆಗ್ಲಿ ಇರಾನ್ ಮೇಲೆ ದಾಳಿ ಮಾಡಲ್ಲ, ಅವರನ್ನ ಏನು ಪವರ್ ಪ್ಲಾಂಟ್ ಮೇಲೆ ಹೊಡಿತೀವಿ, 48 ಗಂಟೆ ಒಳಗಡೆ ಡೆಡ್ ಲೈನ್ ಕೊಟ್ಟಿದ್ದೆ ಅಂತ ಹೇಳಿದ್ರು. ಅದಾದ ನಂತರ 5 ದಿನಗಳ ಕಾಲ ಈಗ ಕದನ ವಿರಾಮ ಆಗಿದೆ. ಇದಾದ ನಂತರ ಕೂಡ ಇವಾಗ ನಾನು ಈ ಅಪ್ಡೇಟ್ ನ್ಯೂಸ್ ಹೇಳ್ತಾ ಇರೋದು, ಗಂಟೆ ಗಂಟೆಗೂ ಯುದ್ಧದಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರು ಇವ್ರ ಮೇಲೆ ಹೊಡಿತಾರೆ, ಇವ್ರು ಅವ್ರ ಮೇಲೆ ಹೊಡಿತಾರೆ. ಅದೇ ಕಾರಣ ಇವಾಗ ಮತ್ತೆ ಇರಾನ್ ಮಾತು ಕೇಳ್ತಾ ಇಲ್ಲ. ಇರಾನ್ ಇಸ್ರೇಲ್ ಮೇಲೆ, ಟೆಲ್ ಅವೀವ್ ಸಿಟಿ ಮೇಲೆ ಕ್ಲಸ್ಟರ್ ಬಾಂಬ್ ಗಳನ್ನ ಹಾಕ್ತಾ ಇದೆ. ಇದು ಏನಂದ್ರೆ 2008ರಲ್ಲಿ ಕ್ಲಸ್ಟರ್ ಬಾಂಬ್ ನ ಯಾರು ಯೂಸ್ ಮಾಡಬಾರ್ದು ಅಂತ ಇಡೀ ಪ್ರಪಂಚದಲ್ಲಿ ಎಲ್ಲಾರು ಕೂಡ ಡಿಸೈಡ್ ಮಾಡಿದ್ರು. ಆ ಕಡೆಯಿಂದ ಇಸ್ರೇಲ್ ಕೂಡ. ಆಮೇಲೆ ಟ್ರಂಪ್ ಏನ್ ಮಾಡ್ತಿದಾರೆ ಅಂತಂದ್ರೆ, ಇರಾನ್ ಒಳಗಡೆ ಬೂಟ್ ಗ್ರೌಂಡ್ ಮಾಡ್ಬೇಕು ಅಂದ್ರೆ ಅಮೆರಿಕ ಸೈನ್ಯವನ್ನ, ಇಸ್ರೇಲ್ ಸೈನ್ಯವನ್ನ ಇಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅಮೆರಿಕ ಇನ್ನೊಂದು ಪ್ಲಾನ್ ಏನ್ ಮಾಡ್ತಾ ಇದೆ ಅಂತಂದ್ರೆ, ಹೋದ್ ಸರಿ ಏನು ಒಮನ್ ನಲ್ಲಿ ಮಾತಾಡ್ಬೇಕಾದ್ರೇನೆ ಅವರು ಅಲಿ ಕಮೀನನ್ನ ಕೊಂದ್ಬಿಟ್ರಲ್ಲ, ಅವರು ಮತ್ತೆ ಏನು ಮಾತುಕತೆ 2 ದಿನಗಳಿಂದ ಮಾತುಕತೆ ನಡೆಸಿದ್ದೀವಿ ಅಂತ ಏನು ಟ್ರಂಪ್ ಟ್ವೀಟ್ ನಲ್ಲಿ ಹೇಳಿದ್ದಾರೆ. ಅದಕ್ಕೆ ಇರಾನ್ ಪ್ರತ್ಯುತ್ತರವಾಗಿ ಇದ್ಯಾವುದು ನಿಜವಲ್ಲ, ನಮ್ಮ ಹತ್ರ ಯಾರು ಮಾತಾಡಿಲ್ಲ, ನಮ್ಮ PM ಆಗ್ಲಿ ನಮ್ಮ ರಕ್ಷಣಾ ಸಚಿವರಾಗ್ಲಿ ಏನು ಮಾತಾಡಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಅದೇ ರೀತಿ ಏನು ಆರ್ಮಿ ಕಮಾಂಡರ್ ಏನಿದ್ದಾರೆ ಅವರು ಕೂಡ ಟ್ರಂಪ್ ಇವ್ರ ಫೈರ್ ಅಂತ ಹೇಳ್ಬಿಟ್ಟು ಟ್ವಿಟರ್ ಅಲ್ಲಿ ಮಾತ್ರ ಯುದ್ಧ ಮಾಡ್ತಾ ಇದ್ದೀರಾ, ವಾರ್ ಮಾಡ್ತಾ ಇದ್ದೀರಾ, ನಿಮ್ಮ ಸೈನ್ಯವನ್ನು ನಮ್ಮ ಇರಾನ್ ಒಳಗಡೆ ನುಗ್ಸಿ ನಾವು ಏನಂತ ತೋರಿಸ್ತೀವಿ ಅಂತ ಅವರನ್ನ ನಗ್ಗುಪಾಟ್ಲೆ ಮಾಡಿದ್ದಾರೆ. ಅಮೆರಿಕ ಇದೇ ರೀತಿನೇನೆ ಏನು ಒಂದು 6 ತಿಂಗಳ ಹಿಂದೆ ಒಂದು ಅಣುಬಾಂಬ್ನ ಯುರೇನಿಯಂ ಒಳಗಡೆ ಏನ್ ಬಾಂಬ್ ಹಾಕಿದ್ರಲ್ಲ, ಅವಾಗೂ ಸಮೇತ ಮಾತುಕತೆ ಟೈಮಲ್ಲಿ ಅವ್ರು ತಂದು ಬಾಂಬ್ ಹಾಕಿದ್ದು. ಮೊನ್ನೆ ಅಲಿ ಕಮೀನನ್ನು ಕೊಂದಿದ್ದು ಸಮೇತ ಕೂಡ ಒಮನ್ ನಲ್ಲಿ ಏನು ಮೀಡಿಯೇಟರ್ ಆಗಿ ಒಮನ್ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ ಅಲ್ಲೇನೆ ಆಯತುಲ್ಲಾ ಅಲಿ ಕಮೀನನ್ನ ಕೊಂದ್ಬಿಡ್ತಾರೆ. ಇವಾಗ ಇರಾನ್ ಅಮೆರಿಕ ಮೇಲೆ ಇಸ್ರೇಲ್ ಮೇಲೆ ಟ್ರಸ್ಟ್ ಹೋಗಿದೆ. ಯಾವುದೇ ಅಗ್ರಿಮೆಂಟ್ ಗೆ ಅವ್ರು ಹೋಗ್ತಾ ಇಲ್ಲ. ಹಾರ್ಮುಜ್ ಜಲಸಂಧಿಯಿಂದ ಯಾವುದೇ ಒಂದು ಹಡಗುಗಳು, ಎನಿಮೀಸ್ ಹಡಗುಗಳು, ಯುರೋಪ್ ದೇಶಗಳು ಹಾಗೆ ನ್ಯಾಟೋ ದೇಶಗಳು ಏನಿದಾವಲ್ಲ, ಆ ಎನಿಮೀಸ್ ದೇಶಗಳಿಗೆ ಯಾವುದು ಹಡಗುಗಳನ್ನ ನಾವು ಬಿಡ್ತಾ ಇಲ್ಲ ಹಾರ್ಮುಜ್ ಜಲಸಂಧಿ ಅಂತ ಹೇಳಿದ್ದಾರೆ. ಅದೇ ರೀತಿ ಯಾವ್ದಾರು ಹಡಗುಗಳನ್ನ ಬಿಡ್ಬೇಕಂತಂದ್ರೆ ಅವರು 2 ಮಿಲಿಯನ್ ಅಂದ್ರೆ 20 ಲಕ್ಷ ಟೋಲ್ ಫೀಸ್ ಅನ್ನ ಕಟ್ಬಿಟ್ಟು ನೀವು ಇಲ್ಲಿಂದ ಹೊರಡ್ಬೋದು ಅಂತ ಹೇಳ್ತಿದ್ದಾರೆ. ಯಾವ್ದಾರ ಹೆಚ್ಚು ಕಡಿಮೆ ಆಗಿ ಹಡಗುಗಳು ಮೂವ್ಮೆಂಟ್ ಏನಾರ ಮಾಡಿದ್ರೆ ಅವರ ಪರ್ಮಿಷನ್ ಇಲ್ದಲೆ ಅವ್ರ ಹತ್ರ ಏನಿದೆ ನೀರಿನಲ್ಲಿ ಹೋಗುವಂತ ಮಿಸೈಲ್ ಗಳಿದೆ, ಹಡಗಿನ ಹಡೆಯಲ್ಲಿ ಹೋಗ್ಬಿಟ್ಟು ಬ್ಲಾಸ್ಟ್ ಮಾಡ್ತಾರೆ. ಇಲ್ಲಿ ಲಾಸ್ ಆಗೋದು ಹಡಗು ಕೋಟಿಗಟ್ಲೆ ಇರುತ್ತೆ. ಅದನ್ನ ಬಿಲ್ಡ್ ಮಾಡಕ್ಕೆ ವರ್ಷಾನುಗಟ್ಲೆ 10 ವರ್ಷ ಆಗಿರುತ್ತೆ ಅದನ್ನ ಬಿಲ್ಡ್ ಮಾಡೋದಕ್ಕೆ. ಅದು ಬ್ಲಾಸ್ಟ್ ಆದ್ರೆ ಅದ್ರಾಗ ಇರ್ತಕ್ಕಂತ ಆಯಿಲ್ ಹತ್ತಿ ಉರಿದು ಬಿಡುತ್ತೆ. ಎಷ್ಟು ಕೋಟಿ ಅನಿಲ ಇರುತ್ತೆ, ಎಷ್ಟು ಕೋಟಿ ಪೆಟ್ರೋಲ್ ಇರುತ್ತೆ, ಅದರಲ್ಲಿ ಎಲ್ಲ ಕೂಡ ಧ್ವಂಸ ಆಗುತ್ತೆ. ಅದ್ರಾಗ ಇರ್ತಕ್ಕಂತ ಕೆಲಸಗಾರರಂತೂ ಯಾವುದೇ ಸಪೋರ್ಟ್ ಇಲ್ಲ. ಅವ್ರಿಗೆ ಎಕ್ಸ್ಟ್ರಾ ಒಂದು ಬೋಟ್ ಇರುತ್ತೆ, ಆದ್ರೂ ಕೂಡ ಎಷ್ಟು ದೂರ ಅಂತ ಸರ್ವೆ ಮಾಡಬಹುದು ಅವರು. ಇಷ್ಟು ದಿನ ಇರಾನ್ ಬರೀ ಡ್ರೋನ್ ಗಳಿಂದ ಮಾತ್ರ ಅಟ್ಯಾಕ್ ಮಾಡ್ತಾ ಇತ್ತು ಇಸ್ರೇಲ್ ನ ಐರನ್ ಡೋಮ್. ಇವತ್ತು ಏನ್ ಮಾಡಿದೆ ಅಂದ್ರೆ, ನಾವು ಅಮೆರಿಕ ಮಾತು ಕೇಳಲ್ಲ, ಏನಿಲ್ಲ, ಯುದ್ಧ ಸ್ಟಾರ್ಟ್ ಮಾಡಿರೋದು ನೀವು, ಅದನ್ನ ಕೊನೆಗೊಳಿಸ್ತೀವಿ ನಾವು, ಬಟ್ ಇವಾಗ ಸದ್ಯಕ್ಕೆ ಯುದ್ಧ ನಿಲ್ಸಲ್ಲ, ನಮಗೆ ಎಲ್ಲವನ್ನ ಲಾಸ್ ಮಾಡಿದ್ದೀರಿ, ನೀವು ಲಾಸ್ ನ ಕಟ್ಕೊಡ್ಬೇಕು, ಮತ್ತೆ ಮುಂದೆಂದು ನೀವು ಇರಾನ್ ನ ಟಚ್ ಮಾಡಬಾರ್ದು ಅಂತ ಮೊನ್ನೆ ಏನು 3 ಷರತ್ತುಗಳನ್ನ ವಿಧಿಸಿದ್ರು. ಅದೇ ರೀತಿ ಟ್ರಂಪ್ಗೆ ಯುದ್ಧ ಸಾಕಾಗಿ ಹೋಗಿದೆ, ಆದ್ರೂ ಕೂಡ ಇಸ್ರೇಲ್ ಬಿಡ್ತಾ ಇಲ್ಲ. ಈಗ ಯುದ್ಧ ನಿಲ್ಸಿದ್ರೆ ಇಲ್ಲಿ ನಷ್ಟ ಇರಾನ್ಗೆ ಆಗಿದೆ, ಆದ್ರೆ ಪೂರ್ತಿ ನಷ್ಟ ಆಗೋದು ಇಸ್ರೇಲ್ಗೆನೆ. ಯಾಕೆಂತಂದ್ರೆ ಯುದ್ಧ ಸ್ಟಾರ್ಟ್ ಆಗಿದೆ, ಇವಾಗ ಅರ್ಧ ಬರ್ಧ ಮಾಡ್ಬಿಟ್ರೆ ಸುಪ್ರೀಂ ಲೀಡರು ಚೇಂಜ್ ಮಾಡಕ್ ಆಗಿಲ್ಲ. ಅವ್ರಿಗೂ ಏನು ಅಮೆರಿಕ ಇಸ್ರೇಲ್ ಮಾತ್ ಕೇಳುವಂತ ಯಾವುದೇ ಅಧಿಕಾರಿಗಳು ಅಲ್ಲಿ ಇರಾನ್ ನಲ್ಲಿ ಇಲ್ಲ. ಆಮೇಲೆ ಹೊಸ ಏನು ಸರ್ಕಾರವನ್ನು ರಚಿಸ್ತೀವಿ ಅಂತ ಹೇಳಿದ್ರೆ ಅದು ಕೂಡ ಆಗಿಲ್ಲ. ಡಿಯೋಗೋ ಗಾರ್ಸಿ ಅನ್ನೋ ಪ್ಲೇಸ್ಗೆ ಇರಾನ್ ನಿಂದ 4100 ಕಿಲೋಮೀಟರ್ ದೂರ ಇರ್ತಕ್ಕಂತ ಆ ಪ್ಲೇಸ್ಗೆ 2 ಡ್ರೋನ್ ಗಳನ್ನ ಬಿಡುತ್ತೆ. ಒಂದು ಆಕಾಶದಲ್ಲೇನೆ ಅದು ಏನೋ ಫೇಲ್ಯೂರ್ ಆಗಿ ಬ್ಲಾಸ್ಟ್ ಆಗುತ್ತೆ, ಇನ್ನೊಂದು ಅಮೆರಿಕ ಸೈನ್ಯ ಅದನ್ನು ಹೊಡುತ್ತೆ. ಇದು ಇಂಗ್ಲೆಂಡ್, ಬ್ರಿಟನ್ ಮತ್ತೆ ಅಮೆರಿಕ ಸೇರಿ ನಡೆಸ್ತಕ್ಕಂತ ಒಂದು ಅಗ್ರಿಮೆಂಟ್ ಇದೆ. 50 ವರ್ಷಗಳ ಅಗ್ರಿಮೆಂಟ್ ಇರುತ್ತಂತೆ, ಅದು ಎಕ್ಸ್ಟೆಂಡ್ 20 ವರ್ಷ ಅಂತ ಹೇಳಲಾಗ್ತಿದೆ. ಇಲ್ಲಿ ಏನಂದ್ರೆ ಯಾರು ಜನ ಇಲ್ಲ, ಏನೋ ಅಲ್ಲಿ ಇರ್ತಕ್ಕಂಥ ಜನಗಳು 1,000 ಜನ ಇದ್ರಂತೆ, ಅವ್ರನ್ನ ಏನೇನೋ ಕತೆ ಹೇಳಿ ಓಡಿಸ್ಬಿಟ್ಟಿದ್ದಾರೆ. ಅಲ್ಲಿ ಈಗ ಸೈನ್ಯವನ್ನ ಕಟ್ಕೊಂಡು, ಅದು ಆಕ್ಚುಲಿ ನಮ್ಗೂನು ತೊಂದ್ರೆನೆ, 1,500 ಕಿಲೋಮೀಟರ್ ಡಿಫ್ರೆನ್ಸ್ ಅಲ್ಲಿ ಇದೆ ಅಷ್ಟೇ. ಇನ್ ಕೇಸ್ ನಮ್ಮ ಇಂಡಿಯಾದ ಮೇಲೆ ಏನೋ ಯುದ್ಧ ಸಾಧಿಸಿದ್ರೆ ಅಮೆರಿಕ, ಅವ್ರು ಅಲ್ಲಿಂದ ಬಂದು ಹೊಡಿತಾರೆ. ಇವ್ರು ಎಲ್ಲ ಪ್ರಪಂಚದ ಎಲ್ಲಾ ಕಡೆಗೂನು ಈ ತರ ಕಡ್ಡಿ ಅಲ್ಲಾಡಿಸ್ಕೊಂಡೇ ಬಂದಿದ್ದಾರೆ. ಇಲ್ಲಿ ಮಿಡಿಲ್ ಈಸ್ಟ್ ದೇಶಗಳು,
ದೊಡ್ಡ ತಪ್ಪು ಮಾಡಿದ್ದೇನಂತಂದ್ರೆ, ಅವೆಲ್ಲ ಮುಸ್ಲಿಂ ಕಂಟ್ರಿನೇ ಆದ್ರೂ ಕೂಡ ಅಲ್ಲಿ ತಪ್ಪು ಮಾಡಿದ್ದೇನಂದ್ರೆ ಅಮೆರಿಕ ಸೈನ್ಯವನ್ನ ಬೇಸ್ ಗಳನ್ನ ಮಾಡ್ಕೊಳ್ಳಕ್ಕೆ ಕೊಟ್ಟಿದ್ದೇ ಇವಾಗ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇವತ್ತು ಕೂಡ ಸೌದಿ ಅರೇಬಿಯಾಗೆ, ಒಮಾನ್ಗೆ, ಕತಾರ್ಗೆ ಎಲ್ಲದಕ್ಕೂ ಕೂಡ ಏನು ಇರಾನ್ ತನ್ನ ಮಿಸೈಲ್ ಅಟ್ಯಾಕ್ ಮಾಡಿದೆ. ಆಮೇಲೆ ಇವತ್ತು ಇಸ್ರೇಲ್ಗೆ ಕ್ಲಸ್ಟರ್ ಬಾಂಬು ಮತ್ತೆ ಮಿಸೈಲ್ ಗಳಿಂದ ಟೆಲ್ ಅವೀವ್ ಏನು ಇಸ್ರೇಲ್ ನ ಒಂದು ರಾಜಧಾನಿ ಅಂತ ಹೇಳ್ತಾರೆ, ಅದನ್ನ ಒಡೆದು ಬಿಸಾಕಿದ್ದಾರೆ. ಏನ್ ಗಾಜಾ ರೀತಿ ಆಗಿದೆ ಅಂತ ಹೇಳಲಾಗ್ತಿದೆ. ಇವತ್ತು ಚಿಲಿ ಇಸ್ರೇಲ್ ಸಣ್ಣ ದೇಶ, ಕರ್ನಾಟಕದಷ್ಟು ಅಷ್ಟೇ ಇರೋದು. ಇವಾಗ ಏನಂದ್ರೆ ಇರಾನ್ ಸ್ವಲ್ಪ ದೊಡ್ಡ ಒಂದು ಪ್ರದೇಶವನ್ನು ಹೊಂದಿದೆ. ಅಲ್ಲಿ 9 ಕೋಟಿ ಜನಸಂಖ್ಯೆ ಇದ್ದಾರೆ. ಹತ್ತತ್ರ 1-1.5 ಕೋಟಿ ಜನಸಂಖ್ಯೆ ಇರಾನ್ ನ ರಾಜಧಾನಿಯಲ್ಲಿ ಇದ್ದಾರೆ, ಟೆಹರಾನ್ ನಲ್ಲಿ. ಇವಾಗ ಇಸ್ರೇಲ್ ರಾಜಧಾನಿ ಏನಿದೆ ಟೆಲ್ ಅವೀವ್, ಇಲ್ಲಿನೂ ಜನಸಂಖ್ಯೆ ಜಾಸ್ತಿ ಇದೆ. ಕಡಿಮೆ ಜಾಗದಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಇಲ್ಲಿ ಹೋಗ್ತಕ್ಕಂತ ಏನ್ ಮಿಸೈಲ್ಗಳು ಅಲ್ಲಿ ಹೊಡ್ತಾ ಬಿದ್ದಾಗ ಅಲ್ಲಿ ಏನು ಪೆಟ್ಟುಗಳು ಜಾಸ್ತಿ ಬೀಳುತ್ತೆ, ಸಾವುಗಳು ಜಾಸ್ತಿ ಆಗ್ತಾ ಇದಾವೆ. ಅಂದ್ರೆ ಇಸ್ರೇಲ್ ಒಳಗಡೆ ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಯಾವ ಇಂಟರ್ನ್ಯಾಷನಲ್ ಮೀಡಿಯಾಗಳನ್ನು ಕೂಡ ಅಲ್ಲಿ ಅಲೋ ಮಾಡ್ತಾ ಇಲ್ಲ. ಅಲ್ಲಿ ಏನಾಗ್ತಿದೆ, ನೆತನ್ಯಲ್ಲಿದ್ದಾರೆ, ಅಲ್ಲಿನ ಅವರ ನೆಕ್ಸ್ಟ್ ಯೋಚನೆಗಳು ಏನು ಅನ್ನೋದನ್ನ ಯಾರು ಕೂಡ ಊಹೆ ಮಾಡಕ್ ಆಗ್ತಾ ಇಲ್ಲ. ಆ ಕಡೆ ಲೆಬನಾನ್ಗೂ ಇಸ್ರೇಲ್ ಟಾರ್ಗೆಟ್ ಮಾಡಿ ಹೊಡಿತಾ ಇದೆ. ಏನ್ ಹೆಜ್ಬುಲ್ಲಾ ಏನು ಉಗ್ರಗಾದಿಗಳಿದ್ದಾರೆ ಅವ್ರನ್ನ ಕೂಡ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ರೆ ಅಲ್ಲೂ ಕೂಡ 1000 ಜನಸಂಖ್ಯೆ ಡೆತ್ ಆಗಿದ್ದಾರೆ ಅಂತ ಹೇಳಲಾಗುತ್ತೆ. ಇರಾನ್ ನ ಈ ಯುದ್ಧದಲ್ಲಿ ಹೆಚ್ಚು ಕಡಿಮೆ 2000ಕ್ಕಿಂತ ಮೇಲೆ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ಇರಾನ್ಗೆ ಇಷ್ಟ ದಿನ ಯುದ್ಧ ಬೇಡ ಅನ್ನೋ ರೀತಿಯಲ್ಲಿದ್ರು. ಇವಾಗ ಅಮೆರಿಕನೇ ಕದನ ವಿರಾಮ ಮಾಡಿದ್ರು ಕೂಡ ಇಸ್ರೇಲ್ ಮೇಲೆ ಇರಾನ್ ಸತತವಾಗಿ ಡ್ರೋನ್ ಗಳನ್ನ, ಮಿಸೈಲ್ ಗಳನ್ನ ಹೊಡಿತಾನೆ ಇದೆ. ಅನಂತರ ಏನು ಚೀನಾ ಮತ್ತೆ ರಷ್ಯಾ ಇರಾನ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನ ಕೊಡ್ತಾನೆ ಇದೆ. ಯಾಕೆಂದ್ರೆ ಇಂಟೆಲಿಜೆನ್ಸ್ ಮತ್ತೆ ನೆಟ್ವರ್ಕ್ ಅನ್ನ ಆಲ್ರೆಡಿ ಅಮೆರಿಕ ಧ್ವಂಸ ಮಾಡಿದೆ ಇರಾನ್ ನಲ್ಲಿ. ಇವಾಗ ಯಾವ್ದೇ ಒಂದು ಮಿಸೈಲ್ ಹೋದ್ರು ಕೂಡ ಇಂಥ ಪ್ಲೇಸ್ಗೆ ಹೋಗಿ ಬೀಳ್ಬೇಕಂದ್ರೆ ಅದಕ್ಕೆ ನೆಟ್ವರ್ಕ್ ಮುಖ್ಯ ಆಗುತ್ತೆ, ಆಮೇಲೆ ಲೊಕೇಶನ್ ಮುಖ್ಯ ಐತಿ. ಇದನ್ನೆಲ್ಲ ಚೀನಾ ಸ್ಯಾಟಲೈಟ್ ಮುಖಾಂತರ, ರಷ್ಯಾ ಸ್ಯಾಟಲೈಟ್ ಮುಖಾಂತರ ಇಲ್ಲಿ ಇರಾನ್ಗೆ ತಲುಪ್ತಾ ಇದೆ. ಸದ್ಯದ ಮಟ್ಟಿಗೆ ಏನು ಟ್ರಂಪಿನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೂತ್ ಟ್ರಂಪ್ ಏನಿದೆ ಅದರಲ್ಲಿ ಮಾತ್ರ ವಾರ್ ನಿಂತಿದೆ. ಬಟ್ ಈ ಇರಾನ್ ವಾರ್ ನಿಲ್ಸಿಲ್ಲ, ಅವ್ರು ಸತತವಾಗಿ ಹೊಡಿತಾನೆ ಇದ್ದಾರೆ. ಆಮೇಲೆ ಈ ಯುದ್ಧದಿಂದ ಅಮೆರಿಕಕ್ಕೆ ಮುಜುಗರ ಉಂಟಾಗಿರೋದಂತೂ ನಿಜನೇ. ಯಾಕಂದ್ರೆ 12,000 ಕಿಲೋಮೀಟರ್ ಇಂದ ಬಂದು ತನ್ನ ದುಡ್ಡುಗಳನ್ನೆಲ್ಲ ವ್ಯರ್ಥ ಮಾಡ್ಕೊಂಡ್ರು ಇಲ್ಲಿ ಆರ್ಮೋಜ್ ಜಲಸಂಧಿಯನ್ನು ವಶಪಡಿಸಿಕೊಳ್ಳಕ್ಕಾಗಿಲ್ಲ, ರೆಜಿಮ್ ಚೇಂಜ್ ಮಾಡಕ್ ಆಗಿಲ್ಲ. ಸುಪ್ರೀಂ ಲೀಡರ್ ಅವರು ಕಂಟಿನ್ಯೂಸ್ ಆಗ್ತಾ ಇದಾರೆ, ಸರ್ಕಾರ ನಡೀತಾನೆ ಇದೆ. ಅಂದ್ರೆ ಇಲ್ಲಿ ಏನಂತಂದ್ರೆ ಈಗ ಒಳ್ಳೆ ಒಂಥರ ಶೇಕ್ ಆಗೋ ರೀತಿ ಇರಾನ್ ಮಾಡ್ತಾ ಇದೆ, IRGC ಕಮಾಂಡರ್ ಮಾಡ್ತಾ ಇದ್ದಾರೆ. ಏನ್ ಗಾರ್ಗ್ ದ್ವೀಪವನ್ನ ವಶಪಡಿಸ್ಕೊಳ್ಬೇಕು, ಅದೊಂದು ವಶಪಡಿಸ್ಕೊಂಡ್ರೆ ಕಂಟ್ರೋಲ್ ಸಿಗುತ್ತಂತ ಅಮೆರಿಕ ಅಂದ್ಕೊಂಡು ಅಲ್ಲಿ ಬಾಂಬ್ ಕೂಡ ಹಾಕಿದ್ರು. ಬಟ್ ಅಲ್ಲಿ ಯಾವ್ದು ಆಗಿಲ್ಲ. ಈಗ ಇರಾನ್ ಅಂತೂ ಮಾತು ಕೇಳ್ತಾನೆ ಇಲ್ಲ. ಈಗ ಇರಾನ್ ಕೂಡ ರೊಚ್ಚಿಗೆದ್ದು ಇಷ್ಟು ಲಾಸ್ ಮಾಡಿದಾರ, ನಾವು ಇವಾಗ ಸುಮ್ನೆ ಕದನ ವಿರಾಮ ಮಾಡಿದ್ರೆ ಏನ್ ಪ್ರಯೋಜನ ಅಂತ ಇವ್ರು ಕಂಟಿನ್ಯೂಸ್ ಅಲ್ಲಿ ಹೊಡಿತಾನೆ ಇದ್ದಾರೆ. ಸದ್ಯದ ಅಪ್ಡೇಟ್ ಇಷ್ಟ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.